ಬಸವರಾಜ ಪಾಟೀಲ್ ಒಂದು ಹೇಳಿದ್ರು, ನಿಮ್ಲಿಂದ ಯಾರಿಗಾದ್ರೂ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವು ಅವ್ರಿಗೆ ಕೆಟ್ಟದ್ ಮಾಡಬೇಡ್ರಿ, ನಿಮ್ಲಿಂದ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅವ್ರಿಗೆ ಕೆಟ್ಟದ್ ಬಯಸ್ಬೇಡ್ರಿ ಅಂತ. ಅದೇ ದಾರಿಯಲ್ಲಿ ನಾವು ನಡೀತಿದೀವಿ. ಆದ್ರೆ ಕೆಲವ್ರು ಏನ್ ತಿಳ್ಕೊತಾ ಇದಾರೆ ಅಂದ್ರೆ ನಾವ್ ಏನಂದ್ರೂ ನಮ್ಗೆ ಯಾರು ಕೇಳೋರಿಲ್ಲ, ನಮಗ್ ಲಗಾಮಿಲ್ಲ ಅಂತ ತಿಳ್ಕೊತಾ ಇದಾರೆ. ಅದು ಅಲ್ಲ ಆ ಭಾವನೆ, ಅದಲ್ಲ. ನಮ್ ಭಾವನೆ ಏನು ಅಂದ್ರೆ ನಮ್ ತಂದೆಯವರು ಏನ್ ಹೇಳಿದಾರ, ಸ್ವರ್ಗೀಯ ತಂದೆಯವರು ಆ ದಾರಿನ ನಾವು ನಡೀತಾ ಇದೀವಿ. ಸುಮಾರು 10-15 ವರ್ಷದಿಂದ ಇಂಥ ದೊಡ್ಡ ಕ್ಯಾಂಪ್ ನಾನು ನೋಡಿಲ್ಲ. ಮಾಧ್ಯಮ ವರ್ಗದವರು ನಮ್ಗ ಬೆನ್ ಬಿದ್ದಿದ್ದಾರೆ ಪ್ರತಿ ಸ್ಟೆಪ್ ತಗೊಂಡು. ನಿನ್ನೆ ಅರೌಂಡ್ 11:45 ಸುಧಾಕ JK ನ್ಯೂಸ್ ಚಾನೆಲ್ ದವರು ಆಗಿರ್ಬೋದು, ಇನ್ನಿಬ್ಬರು ಎಲ್ಲರೂ ಬಂದಿದ್ದಾರೆ. ಕವರೇಜ್ ಎವ್ರಿ 6 ಅವರ್ಸ್ ಅಪ್ಡೇಟ್ ತಗೊಂಡು ಅದು ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಚೆಕ್ಅಪ್ ಮಾಡಿ ನೋಡೋಣ ಏನಾಗುತ್ತೆ. ಅಲ್ಲಿ ಬಂದಿದ್ದೆ ಕ್ಯಾನ್ ಕಮ್ ಅಂಡ್ ಯುಟಿಲೈಸ್ ದ ಸರ್ವಿಸಸ್ ಅಟ್ ಬಸವೇಶ್ವರ ಹಾಸ್ಪಿಟಲ್ ಫ್ರೀ ಆಫ್ ಕಾಸ್ಟ್. ರುದ್ರಂ ಪಾಟೀಲ್ ಜನ್ಮದಿನದ ನಿಮಿತ್ತ ಬೃಹತ್ ಆರೋಗ್ಯ ತಪಾಸಣೆ, ಚಿಕಿತ್ಸೆ ಹಾಗೂ ಉಚಿತ ಮೆಡಿಸಿನ್ ವಿತರಣೆ ಕಾರ್ಯಕ್ರಮ. ದಿವಂಗತ ಬಸವರಾಜ ಪಾಟೀಲ್ ಫೌಂಡೇಶನ್ ವತಿಯಿಂದ ವಿಧಾನ ಪರಿಷತ್ತಿನ ಸದಸ್ಯರಾದ ಭೀಮರಾವ್ ಪಾಟೀಲರ ಸುಪುತ್ರನಾದ ಯುವ ಮುಖಂಡ ರುದ್ರಂ ಪಾಟೀಲ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಬೃಹತ್ ಆರೋಗ್ಯ ಶಿಬಿರವನ್ನ ಹುಮ್ನಾಬಾದ್ ಡೆಂಟಲ್ ಹಾಗೂ ಫಾರ್ಮಸಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಇನ್ನು ಹುಮ್ನಾಬಾದ್ನ ಇತಿಹಾಸದಲ್ಲಿ ಅತ್ಯಂತ ಬೃಹತ್ ಉಚಿತ ಆರೋಗ್ಯ ಶಿಬಿರವಾಗಿದ್ದು ಯಶಸ್ಸು ಕಂಡಿದೆ. ಹೌದು, ನಿರೀಕ್ಷೆಗೂ ಮೀರಿ ಅಧಿಕವಾದಂತಹ ರೋಗಿಗಳು ಬಂದು ಆರೋಗ್ಯ ತಪಾಸಣೆ ಮಾಡಿಸಿದ್ದಾರೆ. ಅಲ್ಲದೆ ಆಪರೇಷನ್ ಉಳ್ಳವರಿಗೆ ಕೂಡ ನಾವು ಬಸವೇಶ್ವರ ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಅಭಿಷೇಕ್ ಪಾಟೀಲ, ಯುವ ಮುಖಂಡ ಅಕ್ಷಯ್ ಪಾಟೀಲ್, ರುದ್ರಂ ಪಾಟೀಲ್ ಅಲ್ಲದೆ ಮಾದೇವಪ್ಪ ರಾಂಪುರಿ ಆಸ್ಪತ್ರೆಯ ಮುಖ್ಯಸ್ಥರು, ಕಲಬುರಗಿಯ ಬಸವೇಶ್ವರ ಆಸ್ಪತ್ರೆಯ ಮುಖ್ಯಸ್ಥರು, ಎನ್ಜಿಎನ್ ಫೌಂಡೇಶನ್ನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ನಾಗಲಾಪುರ, ನದೀಂ ವೀರಣ್ಣ ಪಾಟೀಲ್, ಮಲ್ಲಿಕಾರ್ಜುನ್ ಮಾಶೆಟ್ಟಿ, ಅಬ್ದುಲ್ ರಜಾಕ್ ಮಾಸುಲ್ದಾರ್ ಸೇರಿದಂತೆ ಅನೇಕ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ ಹುಮ್ನಾಬಾದ್. ಇದರಿಂದ ಈ ಎನ್ಜಿಎನ್ ಫೌಂಡೇಶನ್ ಕಲಬುರಗಿ ಎಲ್ಲರ ವತಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೆ. ಈಗಾಗಲೇ ನಾವು ಹೇಳಿದಾಗ ಇವತ್ತು ನಾವು ಬರುವಾಗ ಅಲ್ಲಿ ಸಾಕಷ್ಟು ರೋಗಿಗಳು ಕೂತಿದ್ರು. ಕಣ್ಣುಗಳನ್ನು ಪರೀಕ್ಷೆ ಮಾಡಿದರೆ ಸುಮಾರು 40ರಿಂದ 50 ಜನರಿಗೆ ಕಣ್ಣಿನ ಆಪರೇಷನ್ ಮಾಡಬೇಕಾಗಿದೆ. ಅದರ ಸಲುವಾಗಿ ಡಾಕ್ಟರ್ಸ್ ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತಿನ ದಿವಸದಲ್ಲಿ 20ರಿಂದ 25 ಜನ ರೋಗಿಗಳಿಗೆ ಇವತ್ತು ಆ ಬಸ್ನಲ್ಲಿ ಅವ್ರಿಗೆ ಕರ್ಕೊಂಡು ವೈದ್ಯರಿಗೆಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ಆಪರೇಷನ್ ಮಾಡಿ ಅವ್ರಿಗೆ ಯಾವ ರೀತಿ ಮಾಡಬೇಕೆಲ್ಲ ಆಗಿ ಅವ್ರಿಗೆ ಹುಮ್ನಾಬಾದ್ವರೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಕೂಡ ನಾವೆಲ್ಲ ಇದರಿಂದ ನಾವು ಮಾಡ್ತಾ ಇದೀವಿ. ಇದರ ಉದ್ದೇಶ, ಮತ್ತೆ ಇಲ್ಲಿ ಬೇರೆ ಬೇರೆ ರೋಗಿಗಳು ಬಂದಾರ ಹೇಳ್ತಾ ಇದ್ರು. ಇವತ್ತ ಸಕ್ಕರೆ ಕಾಯಿಲೆ ಇರ್ಬೋದು, BP ಇರ್ಬೋದು, ಇವತ್ತು ಹೃದಯ ಕಾಯಿಲೆ ಇರ್ಬೋದು, ಬೇರೆ ಬೇರೆ ಕಾಯಿಲೆದಲ್ಲಿ ಕೂಡ ಇವತ್ತು ಪೈಲ್ಸು, ಇವತ್ತು ಬೇರೆ ಬೇರೆ ಇದರಲ್ಲಿ ಕೂಡ ಸಾಕಷ್ಟು ಪೇಷಂಟ್ಗಳು ಬಂದಿದಾರ ಅಂತ ಹೇಳ್ತಾ ಇದ್ರು. ಇವತ್ತು ಅದರಲ್ಲಿ ಕೂಡ ನುರಿತವಾದಂತ ಡಾಕ್ಟರ್ಸ್, ಇವತ್ತು ಡಾಕ್ಟರ್ಸ್ ಪಡೆ ನೋಡಿದೆ. ನಾನು ಕೂಡ ಒಂದು ರೌಂಡ್ ಹಾಕುವಾಗ ಬಹಳಷ್ಟು ಸೀನಿಯರ್ಸ್ ಡಾಕ್ಟರ್ಸ್ ಕೂಡ ಇವತ್ತು ಈ ಒಂದು ಅಭಿಯಾನದಲ್ಲಿ ಬಂದಿದ್ದಾರೆ. ಇವತ್ತು ನಮ್ದೆಲ್ಲ ಬಹಳ ಒಳ್ಳೆ ಸಂಯೋಗ ಅಂತ ನಾನು ಅನಿಸ್ತೀನಿ. ಯಾಕಂದ್ರೆ ಇಲ್ಲಿ ಬಂದು ಆ ಡಾಕ್ಟರ್ ಸಮಯ ಅಲ್ಲೇ ಗುಲ್ಬರ್ಗದಲ್ಲಿ ನಾವು ಹೋಗ್ಬೇಕಾಯ್ತು ಅಂದ್ರೆ ಅವ್ರಿಗೆ ನಾವು ಕೈಕೊಂಡು ಕೊಡ್ಬೇಕಾಗ್ತದೆ. ಇವತ್ತು ನಮಗೋಸ್ಕರ ಅವ್ರು ಇಲ್ಲಿ ಬಂದು ಹೆಲ್ತ್ ಕ್ಯಾಂಪ್ ಮಾಡಿ ಇವತ್ತು ನಿಮ್ಗೆಲ್ಲ ಇರ್ತಕ್ಕಂಥ ರೋಗಗಳು ಗುಣಮಡಿಸ್ತಕ್ಕಂಥ ಕಾರ್ಯ ಏನ್ ನಡೀತಾ ಇದೆ, ಬಹಳ ಒಳ್ಳೆ ಕಾರ್ಯ ಇದೆ. ಯಾಕಂದ್ರೆ ಇದಕ್ಕೆಲ್ಲರ ಒಂದು ಸಹಕಾರ. ಇವತ್ತು ನಾವು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಯಾಕೆ ಮಾಡಬೇಕು, ನಮ್ಮ ವಿಷನ್ ಏನು ಅಂದ್ರೆ ಇಲ್ಲಿ ಇರ್ತಕ್ಕಂಥ ರೋಗಿಗಳು ಇವತ್ತು ಸಾಕಷ್ಟು ಇದರಲ್ಲಿ ಇವತ್ತು ರೋಗಗ್ರಸ್ತ. ಇವತ್ತು ಯಾವ ಹಳ್ಳಿ ಗ್ರಾಮಕ್ಕೆ ಹೋಗ್ತೀವಿ ಅಲ್ಲಿ ಅನೇಕ ಜನ ರೋಗಿಗಳು ನೋಡ್ತಾ ಇದೀವಿ. ಇವತ್ತೇನೋ ಇದರಿಂದ ಒಂದು ವ್ಯವಸ್ಥೆ ಆಗ್ಬೇಕು. ಇವತ್ತು ಪಾಪ ಅವ್ರು ಬಡವರು ಗುಲ್ಬರ್ಗ ಹೋಗ್ಬೇಕು, ಹೈದ್ರಾಬಾದ್ಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ತಪಾಸಣೆ ಆಗ್ಬೇಕು, ಕಷ್ಟ ಇದೆ. ಇವತ್ತು ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಿಂದ ಇವತ್ತು ಇಲ್ಲೇ ಇದಕ್ಕೊಂದು ಪ್ರಾರಂಭ ಕೊಟ್ಟು ಇಲ್ಲಿ ಬರ್ತಕ್ಕಂಥ ಎಲ್ಲ ರೋಗಿಗಳಿಗೆ ವ್ಯವಸ್ಥೆ ಮಾಡಬೇಕು ಅಂತ ಅದು ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತು ಇದರಿಂದ ನನಗೆ ಅನಿಸ್ತಾ ಇದೆ ಸಾಕಷ್ಟು ಜನ ತಾವೆಲ್ಲ ಸದುಪಯೋಗ ತಗೊಂಡಿರಿ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಕಾಲದಲ್ಲಿ ಇದು ಇಂಥ ಕಾರ್ಯಕ್ರಮ ನಡೀತಾ ಇರ್ಬೇಕು. ಯಾಕಂದ್ರೆ ಒಂದು 6 ತಿಂಗಳಿಗೊಮ್ಮ, ವರ್ಷಕ್ಕೊಮ್ಮ ನಮ್ಮ ಬಸವರಾಜ ಪಾಟೀಲ್ ಫೌಂಡೇಶನ್ ವತಿಯಿಂದ ಯಾಕಂದ್ರೆ ಇದು ಆಗಿದಾಗ
ಇವತ್ತಿರ್ತಕ್ಕಂಥ ರೋಗಿಗಳಿಗೆ ಸಾಕಷ್ಟು ವ್ಯವಸ್ಥೆ ಮತ್ತು ಸಾಕಷ್ಟು ಅನುಕೂಲ ಆಗ್ತದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಕ್ಯಾಂಪ್ ಆಗ್ಬೇಕಾದಂದ್ರೆ ನಮ್ಮ ನಾಲ್ಕು ಜನ ಸಂಯುಕ್ತ ಆಶ್ರಯದಲ್ಲಿ ಅಂದ್ರೆ ದಿವಂಗತ ಬಸವರಾಜ್ ಪಾಟೀಲ್ ಫೌಂಡೇಶನ್ ಹುಮ್ನಾಬಾದ್, ನಮ್ಮ ಹೈದರಾಬಾದ್ ಕರ್ನಾಟಕ ಎಜುಕೇಶನ್ ಸೊಸೈಟಿಯ ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ ಹಾಗೂ ಬಸವೇಶ್ವರ ಆಸ್ಪತ್ರೆ ಕಲಬುರಗಿ, ನಮ್ಮ NGN ಫೌಂಡೇಶನ್ ಕಲಬುರಗಿ ಹಾಗೂ ರೋಟರಿ ಕ್ಲಬ್ ಹುಮ್ನಾಬಾದ್ ಎಲೈಟ್, ಇವೆಲ್ಲ 4 ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಉಚಿತವಾದಂಥ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರನ್ನು ನಾವೆಲ್ಲರೂ ಕೂಡಿ ಆಯೋಜಿಸಿದ್ದೀವಿ. ನಾವು ಸಹಜವಾಗಿ ನೋಡ್ಬೇಕಂದ್ರೆ ಯಾವುದೇ ಒಂದು ಜಾತ್ರೆ ಉರುಸಿದ್ರೆ ಲಕ್ಷಾಂತರ ಜನ ಕೂಡ್ತೀವಿ, ಆದ್ರೆ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಜನ ಮೂವ್ಮೆಂಟ್ ಮಾಡೋದಿಲ್ಲ. ಇದು ಬಹಳ ದುಃಖದ ಸಂಗತಿ. ಇದು ಮಾಡೋದ್ರಿಂದ ಏನು ಉದ್ದೇಶದಪ್ಪ ಅಂತಂದ್ರೆ ನೋಡ್ರಿ, ಇವತ್ತು 62 ವೈದ್ಯರು ತಮ್ಮ ಇಡೀ ದಿವಸದ ಪ್ರಾಕ್ಟೀಸ್ ಅನ್ನ ಬಸವೇಶ್ವರ ಆಸ್ಪತ್ರೆಯಲ್ಲಿ ಬಿಟ್ಟು, ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಟ್ರಸ್ಟಿ ಮೆಂಬರ್ಸ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಬಾಡೀಸ್ ಮೆಂಬರ್ಸ್ ಆಗಿರ್ಬೋದು, ಎಲ್ಲ ಬಿಟ್ಟು ನಿಮ್ಮ ಹುಮ್ನಾಬಾದ್ ಬಂದಿದ್ದಾರೆ ಅಂದ್ರೆ ಒಂದು ದೊಡ್ಡ ಯೋಗದಾನದ ಕೆಲ್ಸಕ್ಕೆ ಬಂದಿದ್ದಾರೆ. ನಾವೆಲ್ಲರೂ ಹೆಲ್ತ್ ಚೆಕಪ್ ಯಾಕೆ ಮಾಡಿಸ್ಕೋಬೇಕಂದ್ರೆ ಇತ್ತೀಚೆಗೆ ತಾವು ನೋಡ್ತಾ ಇದ್ದೀರಿ, 16 ವರ್ಷದಿಂದ 40 ವಯಸ್ಸದವರಿಗೆ ಅನ್ಟೋಲ್ಡ್ ಕಾರ್ಡಿಯಾಕ್ ಅರೆಸ್ಟ್, ಗೊತ್ತಿಲ್ಲದೆ ಹಾರ್ಟ್ ಅಟ್ಯಾಕ್ಸ್ ಇಂದ ಡೆತ್ ಆಗ್ತಾ ಇದೆ, ರಿಪೋರ್ಟ್ ಆಗ್ತಾ ಇದ್ದಾವೆ. ನಮ್ಮ ಜಯದೇವದಲ್ಲಿ ಕೂಡ ಸಾಕಷ್ಟು ರಿಪೋರ್ಟ್ ಇದೆ. ಮಕ್ಕಳು ಸ್ಕೂಲ್ದಲ್ಲಿ ಇದ್ದಾರೆ, ಸ್ಪೋರ್ಟ್ಸ್ ಪೀರಿಯಡ್ ದಲ್ಲಿ ನೆಲದ ಮೇಲೆ ಬಿಟ್ಟು ಕೊಲ್ಯಾಪ್ಸ್ ಆಗ್ತಾ ಇದ್ದಾರೆ. ಮದುವೆ ಮಂಟಪದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಯಂಗ್ಸ್ಟರ್ಸ್ ಕೊಲ್ಯಾಪ್ಸ್ ಆಗ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ, ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಎರಡನೇದು, ನಮ್ಮ ಫೋಕಸ್ ವುಮೆನ್ ಅಂಡ್ ಚೈಲ್ಡ್ ಅಂತ ಜಾಸ್ತಿ ಮಾಡಿದ್ದೀವಿ. ಯಾಕಂದ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಮನೆ ಹೊರಗಡೆ ಬರೋದೇ ಇಲ್ಲ. ಒಂದು ಹೆಣ್ಣು ಮಗಳು ಅಥವಾ ತಾಯಿಯಂದ್ರು ಸ್ವಾಸ್ಥ್ಯದಿಂದಿದ್ರೆ ಇಡೀ ಕುಟುಂಬ ಸ್ವಾಸ್ಥ್ಯವಾಗಿರುತ್ತೆ. ಒಂದು ತಾಯಿ ಅಸ್ವಸ್ಥವಾದರೆ ಇಡೀ ಕುಟುಂಬ ಅಸ್ವಸ್ಥವಾಗುತ್ತೆ. ಒಂದು ಹೆಣ್ಣು ಮಗಳು ಅಥವಾ ತಾಯಿಯಂದ್ರು ಅಸ್ವಸ್ಥ ಆದ್ರೆ ಇಡೀ ದೇಶ ಹೆಲ್ತ್ ಕೆಟ್ಟಂಗೆ ತಿಳ್ಕೊಳ್ರಿ. ನಮ್ಮ ಇಡೀ ಕಂಟ್ರಿ ಹೆಲ್ತ್ ಈಸ್ ಡಿಪೆಂಡೆಂಟ್ ಅಪಾನ್ ಅವರ್ ಮದರ್ಸ್ ಅಂಡ್ ಸಿಸ್ಟರ್ಸ್. ಹಬ್ಬ ಆಗಿದೆ ಈ ಡೆಂಟಲ್ ಕಾಲೇಜ್ದಲ್ಲಿ, ಆರೋಗ್ಯದ ಹಬ್ಬ ಅಂತೀನಿ. ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಎಲ್ಲ ವೈದ್ಯರಾಗಿರ್ಬೋದು, ನಾನು ಬರೀ ಡಾಕ್ಟರ್ಸ್ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಫ್ರಮ್ D to D ಅಂತ ಹೇಳ್ದೆ, ಫ್ರಮ್ ದ ಡೀನ್ ಟು ದಿ ಡ್ರೈವರ್ ಆಫ್ ಆಲ್ ದ ಇನ್ಸ್ಟಿಟ್ಯೂಷನ್, ದೇ ಹ್ಯಾವ್ ಗಿವನ್ ಬ್ಯಾಕ್ ಸಪೋರ್ಟ್. ಇದ್ರ ಜೊತೆಗೆ ಸತತವಾಗಿ 4 ದಿವಸದಿಂದ ಮಾಧ್ಯಮ ವರ್ಗದವರು ನಮ್ಗೆ ಬಿದ್ದಿದ್ದಾರೆ. ಪ್ರತಿ ಸ್ಟೆಪ್ಪಿಗೆ ತಗೊಂಡು ನಿನ್ನೆ ಅರೌಂಡ್ 11:45 ಸುಧಾಕ JK ನ್ಯೂಸ್ ಚಾನೆಲ್ದವ್ರು ಆಗಿರ್ಬೋದು, ಇನ್ನಿಬ್ಬರು ಎಲ್ಲರೂ ಬಂದಿದ್ದಾರೆ. ಕವರೇಜ್ ಎವ್ರಿ 6 ಅವರ್ಸ್ ಅಪ್ಡೇಟ್ ತಗೊಂಡು ಅದು ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಈ ಸಂಸ್ಥಾನದ ಎಲ್ಲ ಪ್ರಿನ್ಸಿಪಲ್ಸ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್, ಸ್ಟಾಫ್ ಮೆಂಬರ್ಸ್, ರೋಟರಿ ಕ್ಲಬ್ ಮೆಂಬರ್ಸ್, ಸ್ಟೂಡೆಂಟ್ಸ್, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. It is not our job, it is our responsibility to lift this socio-economic oppressed people. It's very important that we bring the social strata in a balanced way so that the country grows. ಫೆಸಿಲಿಟೀಸ್ ಬೇಕಾದ್ರೂ ನಮ್ಮ ಬಸವೇಶ್ವರದಲ್ಲಿ ಇವತ್ತಿದೆ, ವ್ಯವಸ್ಥೆ ಇದೆ. ಸೊ ಇಲ್ಲಿ ಎಲ್ಲ ಚೆಕಪ್ ಮಾಡಿ ನೋಡೋಣ ಏನಾಗುತ್ತೆ. ಅಲ್ಲಿ ಬಂದು ದೇ ಕ್ಯಾನ್ ಕಮ್ ಅಂಡ್ ಯುಟಿಲೈಸ್ ದ ಸರ್ವಿಸಸ್ ಅಟ್ ಬಸವೇಶ್ವರ ಹಾಸ್ಪಿಟಲ್ ಫ್ರೀ ಆಫ್ ಕಾಸ್ಟ್. ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಏನು ಚೇರ್ಮನ್ ಇದ್ದಾರೆ HKDT, ಇದು ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಡಾಕ್ಟರ್ಸಿಗಾಗಲಿ, ನಮ್ಮ ನರ್ಸಿಂಗ್ ಸ್ಟಾಫಿಗಾಗಲಿ, ಎಲ್ಲ ನಮ್ಮ HK ಸೊಸೈಟಿ ಸ್ಟಾಫ್ ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ಊಟ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆ ಕೂಡ ನಾನು ತುಂಬ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಅವ್ರ ಅಣ್ಣವರಾದ ರಾಜಶೇಖರ್ ಪಾಟೀಲ್ MLA ಹಾಗೂ ಮಾಜಿ ಮಿನಿಸ್ಟರು, ಅವ್ರಿಗೆ ಕೂಡ ನಾನು ಭೂತಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ. ಅದೇ ರೀತಿ ಭೀಮರಾವ್ ಪಾಟೀಲ್ MLC ಅವರಿಗೂ ಧನ್ಯವಾದವನ್ನು ಸಲ್ಲಿಸ್ತೀನಿ, HK ನಮ್ಮ ಅಧ್ಯಕ್ಷರ ಪರವಾಗಿ ಹಾಗೂ ನಮ್ಮ ಸಂಸ್ಥೆ ಪರವಾಗಿ. ಹೇಗಿದೆ ಆ ಥರ ನೀವು ಬಂದು ಎಲ್ಲ ಚಿಕಿತ್ಸೆ ಮಾಡಿಸ್ಕೋಬಹುದು. ನಾವು ಇದೇ ಥರ ಮೆಗಾ ಕ್ಯಾಂಪು ಭಾಳ ವರ್ಷದ ನಂತರ ಈ ಹೊಸ ಆಡಳಿತ ಮಂಡಳಿ ಬಂದ ಮೇಲೇ ಆಗಿದೆ. ಸುಮಾರು 10-15 ವರ್ಷದಿಂದ ಇಂಥ ದೊಡ್ಡ ಕ್ಯಾಂಪ್ ನಾನು ನೋಡಿಲ್ಲ. ನಾನು ಮೊದಲೇ ಚಿಂಚೋಳಿಯಲ್ಲಿ ಒಂದು ಕ್ಯಾಂಪ್ ಮಾಡಿದಾಗ 2000 ಶಸ್ತ್ರಚಿಕಿತ್ಸೆ ನಾವು ಮಾಡಿದ್ವಿ. ಸತತವಾಗಿ 1 ತಿಂಗಳಿಗೆ ಡೈಲಿ ನಾವು ಸರ್ಜರಿ ಮಾಡಿದ್ವಿ. ಅದೇ ಥರ ನಾವು ಇದೆ ಹುಮ್ನಾಬಾದ್ನಲ್ಲೂ ಅದೇ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಎಷ್ಟೇ ಪೇಷಂಟ್ ಬಂದ್ರೂ ನಾವು ಚಿಕಿತ್ಸೆಯನ್ನು ಮಾಡ್ತೇವೆ. 1 ತಿಂಗಳ ತನೂ ನೀವು ಏನೇ ಸರ್ಜರಿ ಇದ್ರೂ ನಮ್ಮ ಹತ್ರ ರೆಫರ್ ಮಾಡಿದ್ರೆ ನಾವೆಲ್ಲ ಫ್ರೀ ಸರ್ಜರಿ ಮಾಡ್ತೀವಿ. ಸೊ ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ದ ಎಲ್ಲ ವಾಲಂಟಿಯರ್ಸಿಗೆ, ಆಡಳಿತ ಮಂಡಳಿಗೆ, ಎಲ್ಲರಿಗೂ ನಾನು ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ.
ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.